210ರ ಎಲ್ಲಾ ಧನಾತ್ಮಕ ಅಪವರ್ತನಗಳ ಮೊತ್ತ. ಅಂದ್ರೆ 210ಕ್ಕೆ ಎಷ್ಟೆಲ್ಲ ಅಪವರ್ತನಗಳು ಇರ್ತಾವಲ್ಲ ಆ ಎಲ್ಲಾ ಅಪವರ್ತನಗಳನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಕೂಡಿಸ್ಬೇಕು ಅಂತ ಹೇಳ್ತಾ ಇರೋದು. ಬಟ್ ಈ ರೀತಿ ಕ್ವಶನ್ ಕೊಟ್ಟಾಗ ನಾವು ಎರಡು ರೀತಿ ಮಾಡ್ಬೋದು. ಒಂದೇನಂತಂದ್ರೆ ಆಕ್ಚುಲ್ ಆಗಿ ಅದೇನಾದ್ರೆ ಸಣ್ಣ ನಂಬರ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು 8 ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ರಿ, ಇದರ ಅಪವರ್ತನಗಳ ಮೊತ್ತ ಅಂತ ಏನಾದ್ರು ಕೇಳಿದ್ರೆ ನಾವೇನ್ ಮಾಡ್ಬೋದು, ಅದರ ಅಪವರ್ತನ ಕಂಡುಹಿಡಿಬಹುದು. 8ರ ಅಪವರ್ತನಗಳು ಯಾವ್ಯಾವ ಆಗ್ತವೆ ಅಂದ್ರೆ 1, 2, 4, 8. ಬಹಳ ಕಡಿಮೆ ಸಂಖ್ಯೆ ಅಪವರ್ತನಗಳು ಇರೋದ್ರಿಂದ ನಾವು ಡೈರೆಕ್ಟ್ ಆಗಿ ಆಡ್ ಮಾಡಬಹುದು. 8, 2, 10, 4, 14, 1, 15 ಅಂತೇಳಿ ಹೇಳ್ಬೋದು ಆನ್ಸರ್. ಆದ್ರೆ ಈ ರೀತಿ ದೊಡ್ಡ ದೊಡ್ಡ ನಂಬರ್ ಕೊಟ್ಟಾಗ ಅದಕ್ಕೆ ಅಪವರ್ತನಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನ ಕಂಡುಹಿಡಿಯೋದು ಅಂದ್ರೆ ಆಕ್ಚುಲ್ ಆಗಿ ಅಪವರ್ತನ ಮೀನ್ಸ್ ಫ್ಯಾಕ್ಟರ್ಸ್. ಆಕ್ಚುಲ್ ಆಗಿ ಆ ಫ್ಯಾಕ್ಟರ್ಸ್ ಅಥವಾ ಅಪವರ್ತನಗಳನ್ನ ಕಂಡುಹಿಡಿದು ಅದರ ಮೊತ್ತ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ. ಹಾಗಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಮೆಥಡ್ ಯೂಸ್ ಮಾಡ್ತೀವಿ. ಆಕ್ಚುಲಿ ಇದಕ್ಕೊಂದು ಫಾರ್ಮುಲಾ ಇದೆ, ಬಟ್ ಆ ಫಾರ್ಮುಲಾ ಸದ್ಯಕ್ಕೆ ಬೇಡ. ಒಂದು ಮೆಥಡ್ ಇದೆ, ಆ ಮೆಥಡ್ ನೆನ್ಪಿಟ್ಕೊಂಡ್ರೆ ಸಾಕು. ಯಾವಾಗ ಅಂತಂದ್ರೆ ಒಂದು ನಂಬರ್ ಕೊಟ್ಟು ಅದರ ಧನಾತ್ಮಕ ಅಪವರ್ತನಗಳ ಮೊತ್ತ ಅಂತ ಕೇಳಿದಾಗ ಈ ಫಾರ್ಮುಲಾನ ನಾವು ಯೂಸ್ ಮಾಡಬೇಕು. ಏನಿದೆ ಫಾರ್ಮುಲಾ ಅಂತಂದ್ರೆ ಫಾರ್ಮುಲಾ ಅನ್ನೋದಕ್ಕಿಂತ ಮೆಥಡ್ ನಾನು ಹೇಳ್ತಾ ಇರೋದು. ಇದೇ ರೀತಿ ಕ್ವಶನ್ ಇದೇ ವಿಡಿಯೋನಲ್ಲಿ ಮತ್ತೊಂದು ಬರುತ್ತೆ, ಅಲ್ಲಿ ಇನ್ನೂ ಹೇಳ್ತೀನಲ್ಲ, ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬಟ್ ಸದ್ಯಕ್ಕೆ ಏನ್ ನೆನ್ಪಿಡಿ ಅಂತಂದ್ರೆ ನಾವು ಮಾಡ್ಬೇಕಾಗಿರೋದು ಮೊದಲಿಗೆ ಇದನ್ನ ಅವಿಭಾಜ್ಯ ಅಪವರ್ತನ ಪ್ರಾಡಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕಂತ ಹೇಳ್ತೀನಿ. ಫಸ್ಟ್ ಏನ್ ಮಾಡ್ಬೇಕು, ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಿ. 210ನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ ಅವಿಭಾಜ್ಯ ಅಪವರ್ತನ. 2 1 2, 2 0 2 5 10. ಇನ್ನು 3 ಹೋಗುತ್ತೆ ನೋಡ್ರಿ, 3 3 9, 3 5 15. ಇನ್ನಿದು ನೆಕ್ಸ್ಟ್ ಹೋಗೋದು 5 7 35, 7 1 7. ಅಂದ್ರೆ 210ನ್ನ ನಾವೇನಂತ ಬರಿಬಹುದು ಅಂತಂದ್ರೆ 2 × 3 × 5 × 7 ಅಂತ ಬರಿಬಹುದು. ಸೊ ಇಟ್ ಈಸ್ ಈಕ್ವಲ್ ಟು 2 × 3 × 5 × 7 ಅಂದ್ರೆ ಅದರ ಅವಿಭಾಜ್ಯ ಅಪವರ್ತನಾಗಿ ಎಕ್ಸ್ಪ್ರೆಸ್ ಮಾಡಿದ್ವಿ. ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಪ್ರತಿ ಸಂಖ್ಯೆಯ ಘಾತಾಂಕ ಎಷ್ಟಿದೆ ಅಂತಂದ್ರೆ 1 ಇದೆ. ಈ ರೀತಿ ಕಂಡುಹಿಡಿದ ಮೇಲೆ ನಮಗೆ ಮೊತ್ತ ಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂದ್ರೆ ಇಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಅದರ ಈ ಸಂಖ್ಯೆ ಏನಿರುತ್ತಲ್ಲ ಈ ಸಂಖ್ಯೆಯ ಹೈಯೆಸ್ಟ್ ಘಾತ ಬರೋವರೆಗೂ ನಾವು ಕೂಡಿಸ್ತಾ ಹೋಗ್ಬೇಕು. ಯಾವ ರೀತಿ ಕೂಡಿಸ್ತಾ ಹೋಗ್ಬೇಕು ಅಂತಂದ್ರೆ 2ರ ಘಾತ 0 ಪ್ಲಸ್ 2ರ ಘಾತ 1 ಇಂಟು 3ರ ಘಾತ ಶುರು ಮಾಡ್ಬೇಕೀಗ 0 1 ಈ ರೀತಿ 3ರ ಘಾತ 0 ಪ್ಲಸ್ 3ರ ಘಾತ 1. ಇಲ್ಲಿ ಹೈಯೆಸ್ಟ್ ಎಷ್ಟಿರುತ್ತಲ್ಲ ಅಲ್ಲಿ ಆ ನಂಬರ್ ಬರೋವರೆಗೂ ಕೂಡಿಸ್ತಾ ಹೋಗ್ಬೇಕು. ಪ್ಲಸ್ ಇಂಟು 5ರ ಘಾತ 0 ಪ್ಲಸ್ 5ರ ಘಾತ 1 ಇಂಟು 7ರ ಘಾತ 0 ಪ್ಲಸ್ 7ರ ಘಾತ 1. ಈಗ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಇನ್ನೊಂದು ನನ್ನ ಎಕ್ಸಾಂಪಲ್ ತಗೊಳ್ತಿದ್ದೀನಿ. ಯಾವುದೋ ಒಂದು ನಂಬರ್ ಇದೆ ಅಂತ ಅನ್ಕೊಂಡ್ರಿ, ಫಾರ್ ಎಕ್ಸಾಂಪಲ್ 8 ಅಂತಾನೆ ತಗೊಂಡ್ವಿ ಅನ್ಕೊಳ್ಳೋಣ. ಈಗ ಆಗ್ಲೇ ನಮಗೆ ಗೊತ್ತು ಮೊತ್ತ ಎಷ್ಟು ಬಂದಿದೆ, 15 ಬಂದಿದೆ. ಈಗ ಇದನ್ನ ನಾನು ಈ ರೀತಿ ಡೈರೆಕ್ಟ್ ಆಗಿ ಕಂಡುಹಿಡಿಲಾರ್ದೆ ಈಗೇನ್ ಮೆಥಡ್ ಹೇಳ್ತಿದ್ದೀನಲ್ಲ ಈ ರೀತಿ ಫೈಂಡ್ ಮಾಡೋದಾದ್ರೆ ಹೆಂಗ್ ಮಾಡ್ಬೇಕು ಅಂತಂದ್ರೆ ಇದನ್ನ ಅವಿಭಾಜ್ಯ ಅಪವರ್ತನದ ಏನು ಗುಣಲಬ್ಧಾಗಿ ಎಕ್ಸ್ಪ್ರೆಸ್ ಮಾಡಿದಾಗ ನಮ್ಗೇನ್ ಸಿಗುತ್ತೆ ಅಂತಂದ್ರೆ ಅದನ್ನ 8 2 ಕ್ಯೂಬ್ ಅಂತ ಬರಿಬಹುದು. 2 4 8 4 8 ಅಂತ ಬರಿತೀವಲ್ಲ ಆ ರೀತಿ 2 ಕ್ಯೂಬ್. ಇಲ್ಲಿ ಹೈಯೆಸ್ಟ್ ಘಾತ ಎಷ್ಟಿದೆ ಅಂತಂದ್ರೆ 3 ಇದೆ. ಆ 3 ಬರೋವರೆಗೂ ನಾವೇನ್ ಮಾಡ್ಬೇಕು ಅಂತಂದ್ರೆ 2ರ ಘಾತನ್ನ ಆಡ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ನಾನು ಹೇಳ್ತಿರೋದು 2ರ ಘಾತ 0 ಪ್ಲಸ್ 2ರ ಘಾತ 1 ಪ್ಲಸ್ 2ರ ಘಾತ 2 ಪ್ಲಸ್ 2ರ ಘಾತ 3. ಈ ರೀತಿ ಏನ್ ಮಾಡ್ಬೇಕು ಅಂತಂದ್ರೆ ಸೇರಿಸ್ತಾ ಹೋಗ್ಬೇಕು. ಒಂದು ವೇಳೆ ಯಾವುದೋ ಒಂದು ಸಂಖ್ಯೆ ಇದೆ ಅಂತ ಅನ್ಕೊಳ್ರಿ x, ಇಲ್ಲಿ 2ರ ಘಾತ 4 ಇದೆ ಇಂಟು 3ರ ಘಾತ 2 ಇದೆ ಇಂಟು 5ರ ಘಾತ 3 ಇದೆ. ಈ ರೀತಿ ಇತ್ತು ಅಂತಂದ್ರೆ ಯಾವ ರೀತಿ ಬರೀಬೇಕು ಗೊತ್ತಾ, ಇಲ್ಲಿ 2ರ ಘಾತ 0 ಪ್ಲಸ್ 2ರ ಘಾತ 1 ಪ್ಲಸ್ 2ರ ಘಾತ 2 ಪ್ಲಸ್ 2ರ ಘಾತ 3 ಪ್ಲಸ್ 2ರ ಘಾತ 4 ಇಂಟು ಇಲ್ಲಿ 3ರ ಘಾತ 0 ಪ್ಲಸ್ 3ರ ಘಾತ 1 ಪ್ಲಸ್ 3ರ ಘಾತ 2 ಇಂಟು 5ರ ಘಾತ 0 ಪ್ಲಸ್ 5ರ ಘಾತ 1 ಪ್ಲಸ್ 5ರ ಘಾತ 2 ಪ್ಲಸ್ 5ರ ಘಾತ 3. ಈ ರೀತಿ ಬರೆದು ಇದನ್ನ ಸಿಂಪ್ಲಿಫೈ ಮಾಡಿ ಗುಣಾಕಾರ ಮಾಡಿದ್ರೆ ನಮ್ಗೆ ಬೇಕಾಗಿರೋಂಥ ಮೊತ್ತ ಸಿಕ್ಬಿಡ್ತದೆ. ಈಗ ಸದ್ಯಕ್ಕೆ ಇದನ್ನ ಸಿಂಪ್ಲಿಫೈ ಮಾಡೋಣ. 2ರ ಘಾತ 0 ಅಂತಂದ್ರೆ 1 ಪ್ಲಸ್ 2ರ ಘಾತ 1 ಅಂದ್ರೆ 2 ಪ್ಲಸ್ 2ರ ಘಾತ 2 ಅಂದ್ರೆ 4 ಪ್ಲಸ್ 2ರ ಘಾತ 3 ಅಂತಂದ್ರೆ 8. ನೋಡಿ 8 2 10 4 14 1 15. ಬಟ್ ಒಂದೇನು ಅಂತಂದ್ರೆ ಇಲ್ಲಿ ಯಾವ ನಂಬರ್ ಬಂದಿತ್ತಲ್ಲ ಅದೇ ನಂಬರ್ಗಳು ಕೂಡ ಇಲ್ಲಿ ಬಂದ್ಬಿಟ್ಟಿದೆ. ಬಟ್ ಅದೇ ರೀತಿ ಬರುತ್ತಂತ ಯಾವತ್ತು ಅನ್ಕೊಳಕ್ ಹೋಗ್ಬೇಡ್ರಿ, ಅದು ಏನೋ ಕೋಇನ್ಸಿಡೆನ್ಸ್ ಅಷ್ಟೇನೆ. ಇಲ್ಲಿ ಜಸ್ಟ್ ಕೋಇನ್ಸಿಡೆನ್ಸ್ ಆಗಿರೋದು, ಬಟ್ ಎಲ್ಲ ರೀತಿನಲ್ಲಿ ಎಲ್ಲ ಟೈಮಲ್ಲೂ ಆ ತರ ಆಗಲ್ಲ.
ಈಗ ಈ ಕ್ವಶನ್ಗೆ ಬರೋಣ. 2 ಅಂತಂದ್ರೆ 1 ಪ್ಲಸ್ 2 ಅಂದ್ರೆ 2, 3 ಅಂದ್ರೆ 1 ಪ್ಲಸ್ 3 ಅಂದ್ರೆ 3 ಇಂಟು 5 ಅಂದ್ರೆ 1, 5 ಅಂದ್ರೆ 5. ಇಲ್ಲೂ ಅಷ್ಟೇ 1 ಪ್ಲಸ್ 7. ಈಗ ಕೂಡಿಸ್ರಿ. 2 ಪ್ಲಸ್ 1 3, 3 ಪ್ಲಸ್ 1 4, 5 ಪ್ಲಸ್ 1 6, 7 ಪ್ಲಸ್ 1 8. ಈಗ ಇಷ್ಟನ್ನು ಗುಣಿಸ್ಬೇಕು. 3 4 12, 12 6 72. 72 ಇಂಟು 8, 8 16 6 1, 8 56 1 57. ದೇರ್ಫೋರ್ ಮೊತ್ತ ಎಷ್ಟು ಬರಬೇಕು ಅಂತಂದ್ರೆ 576 ಬರ್ತದೆ ಅಂತ. 576. ಈ ಮೆಥಡ್ ನೆನ್ಪಿಟ್ಕೊಳ್ರಿ. ಮೊದಲು ಅವಿಭಾಜ್ಯ ಅಪವರ್ತನವಾಗಿ ಎಕ್ಸ್ಪ್ರೆಸ್ ಮಾಡಬೇಕು, ಆಮೇಲೆ ಈ ರೀತಿ ಬರೀಬೇಕು. ನೆಕ್ಸ್ಟ್ 65 ಮತ್ತು 117ರ ಮಸಾಅವನ್ನು 65m ಮೈನಸ್ 117ರ ರೂಪದಲ್ಲಿ ವ್ಯಕ್ತಪಡಿಸಿದಾಗ m ನ ಬೆಲೆ ಅಂದ್ರೆ 65 ಮತ್ತು 117ರ ಮಸ ಇದು ಅಂತ. ಹಾಗಾದ್ರೆ m ನ ಬೆಲೆ ಏನಾಗಿರ್ತದೆ ಅಂತ ಕೇಳಿದ್ರೆ, ಹಾಗಾದ್ರೆ 65 ಮತ್ತು 117ರ ಮಸ ಎಷ್ಟು ಫಸ್ಟ್ ಅದನ್ನ ಕಂಡುಹಿಡಿಯೋಣ. 65 117 ಮಸ ಎಷ್ಟು ಬರುತ್ತೆ? ಎರಡನ್ನು ಒಂದೇ ನಂಬರ್ ಇಂದ ಹೋಗ್ಬೇಕಲ್ಲ, 13ರಿಂದ ಹೋಗುತ್ತೆ ನೋಡ್ರಿ. 13 5 65, 13 9 117. ಮತ್ತೇನು ಬರುತ್ತೆ? ಎಸ್, 13 ಅನ್ನೋದು ಮಸ. ಹಾಗಾದ್ರೆ ಈ 65m ಮೈನಸ್ 117, ಸೊ ಇದು ಎಷ್ಟಕ್ಕೆ ಈಕ್ವಲ್ ಆಗಿರ್ಬೇಕು ಅಂದ್ರೆ 13ಕ್ಕೆ ಸಮ ಆಗಿರ್ಬೇಕು ಇದು. ಯಾಕಂದ್ರೆ ಈ ಮಸಾನೇ ಈ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿರೋದ್ರಿಂದ ಇದು ಯಾವುದಕ್ಕೆ ಸಮ ಆಗಿರ್ಬೇಕು? 13ಕ್ಕೆ ಸಮ ಆಗಿರ್ಬೇಕು. ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. 65m ಇಸ್ ಈಕ್ವಲ್ ಟು 13 ಮೈನಸ್ 117 ಈ ಕಡೆ ಬರಲಿ, ಪ್ಲಸ್ 117 ಆಗುತ್ತಾ. 65m ಈಸ್ ಈಕ್ವಲ್ ಟು ಕೂಡಿಸಿದ್ರೆ ಐ ಥಿಂಕ್ ಇಟ್ ಈಸ್ 130, 130. 7 3 10 0 ದಶಕ 1 1 2 3 130. ಎಸ್, 65 1 65 2. ಹಾಗಾದ್ರೆ m ನ ಬೆಲೆ ಎಷ್ಟು ಅಂದ್ರೆ 2. m ನ ಬೆಲೆ 2. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್. ಎರಡು ಸಂಖ್ಯೆಗಳ ಮಸಅ ಮತ್ತು ಲಸಅಗಳು ಕ್ರಮವಾಗಿ 35 ಮತ್ತು 525 ಆಗಿವೆ. ಆ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ 175 ಆದರೆ ಮತ್ತೊಂದು ಸಂಖ್ಯೆ. ಇಲ್ಲಿ ಒಂದು ಸೂತ್ರ ಇದೆ ನೋಡ್ರಿ. ಇಫ್ a and b are two numbers and h and l are highest common factor and least common multiple of those two numbers, then a into b will be equal to h into l. ಅಂದ್ರೆ ಎರಡು ಸಂಖ್ಯೆಗಳು ಕೊಟ್ಟು ಆ ಎರಡು ಸಂಖ್ಯೆಗಳ ಲಸ ಮಸಗಳೇನಾದ್ರೂ ಕೊಟ್ಟಿದ್ರೆ ಅವುಗಳ ನಡುವಿನ ಸಂಬಂಧ ಯಾವ ರೀತಿ ಇರುತ್ತೆ ಅಂದ್ರೆ ಮೊದಲನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ ಈಕ್ವಲ್ ಟು ಲಸಅ ಇಂಟು ಮಸಅ ಅಂತ ಇದೆ. ಅದೇ ಒಂದು ಸೂತ್ರನ ಇಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಮಸ ಮತ್ತು ಲಸಗಳು ಎಷ್ಟಾಗಿದೆ ಅಂದ್ರೆ 35 525. ಒಂದ್ ಸಂಖ್ಯೆ 175 ಇದೆ, ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ ಅನ್ಕೊಳ್ರಿ, ಅದು ಎಕ್ಸ್. ಆ ಎಕ್ಸ್ ಇಂಟು ಕೊಟ್ಟಿರೋ ಸಂಖ್ಯೆ 175. ಈ ಎರಡರ ಗುಣಲಬ್ಧ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ ಅವುಗಳ ಮಸಅ ಮತ್ತು ಲಸಅಗಳ ಗುಣಲಬ್ಧಕ್ಕೆ ಸಮವಾಗಿರ್ತದೆ. ಇದು ಎರಡು ಸಂಖ್ಯೆಗಳು ಕೊಟ್ಟಿದ್ದಾಗ ಮಾತ್ರ ಸೂತ್ರ ಅಪ್ಲೈ ಆಗುತ್ತಾ. 3 ಸಂಖ್ಯೆ ಮತ್ತು ಅದಕ್ಕಿಂತ ಜಾಸ್ತಿ ಕೊಟ್ರೆ ಆ ಸೂತ್ರಗಳು ಬೇರೆ ಇದೆ, ಇದನ್ನ ಅಪ್ಲೈ ಮಾಡಬಾರ್ದು. ಈಗ ನನಗೆ ಆ ಸಂಖ್ಯೆ ಬೇಕಾಗಿರೋದು, ಹಾಗಾಗಿ 175ನ ಕೆಳಗಡೆ ತಗೊಳ್ರಿ, ಯಾಕಂದ್ರೆ ಗುಣಾಕಾರ ಇದೆ ಇಲ್ಲಿ. ಸೊ ಎಕ್ಸ್ ಈಕ್ವಲ್ ಟು 35 ಇಂಟು 525 ಡಿವೈಡೆಡ್ ಬೈ 175. ಈಗ 35 ಇದೆ ಇಲ್ಲಿ, ಇದು 7ರಿಂದ ಭಾಗ ಆಗ್ತದೆ ಅಥವಾ 5ರಿಂದ ಆಗ್ತದೆ. 5 7 35, 5 3 15, 2 5 5 25, 7 1 7, 7 5 35, 5 1 5 1 5 5 25. ಸೊ 105. ಸೊ ಆಪ್ಷನ್ 4 105, ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಒನ್, ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳು. ನೋಡ್ರಿ, ಕೋಪ್ರೈಮ್ ನಂಬರ್ಸ್ ಗಳ ಕ್ವಶನ್ಸ್ ಬಹಳ ನಾನು ಸಾಲ್ವ್ ಮಾಡಿದ್ದೀನಿ. ಕೋಪ್ರೈಮ್ ನಂಬರ್ಸ್ ಅಂತಂದ್ರೆ ಯಾವ ಎರಡು ಸಂಖ್ಯೆಗಳ ಮಸಅ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಆಗಿರುತ್ತದಲ್ಲ ಅವುಗಳನ್ನು ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ. ಆ ರೂಲ್ ಅನ್ನೇ ಕೇಳಿದ್ದಾರೆ. ಪರಸ್ಪರ ಅವಿಭಾಜ್ಯಗಳಾಗಿರುವ ಎರಡು ಸಂಖ್ಯೆಗಳ ಮಹತ್ತಮ ಸಾಮಾನ್ಯ ಅಪವರ್ತನ ಎಷ್ಟಿರುತ್ತೆ ಅಂತಂದ್ರೆ 1 ಆಗಿರ್ತದೆ. ಸೊ ಆಪ್ಷನ್ 2 ಕರೆಕ್ಟ್. 100ರ ಎಲ್ಲಾ ಅಪವರ್ತನಗಳ ಮೊತ್ತ. ನಾವು ಫಸ್ಟ್ ಕ್ವಶನ್ ಏನ್ ಸಾಲ್ವ್ ಮಾಡಿದ್ವಲ್ಲ ಅದೇ ರೀತಿಯ ಸಿಂಪಲ್ ಕ್ವಶನ್ ಇದು. ಸೊ 100 ಫಸ್ಟ್ ಏನ್ ಮಾಡಬೇಕು, ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. 2 50, 2 25,
5 25, 5 1 5. ಈಗ ಇದನ್ನ 100ನ್ನ ನೋಡ್ರಿ 2 ಇಂಟು 2 ಅಂತ ಐತೆ ಅಂದ್ರೆ 2 ಸ್ಕ್ವೇರ್ ಇಂಟು 5 ಇಂಟು 5 ಅಂತಿದ್ರೆ 5 ಸ್ಕ್ವೇರ್. ನೋಡಿ ಇಲ್ಲಿ 2 ಘಾತ 5, 2 ಘಾತ 2, 5 ಘಾತ 2. ಸೊ ಈ ಘಾತಗಳು ಬರೋವರೆಗೂ ನಾವೇನ್ ಮಾಡ್ಬೇಕು ಅಂತಂದ್ರೆ ಕೂಡಿಸ್ತಾ ಹೋಗ್ಬೇಕು. ಅಂದ್ರೆ 2 ಘಾತ 0 ಪ್ಲಸ್ 2 ಘಾತ 1 ಪ್ಲಸ್ 2 ಘಾತ 2 ಇಂಟು 5 ಘಾತ 0 ಪ್ಲಸ್ 5 ಘಾತ 1 ಪ್ಲಸ್ 5 ಘಾತ 2. ಇಟ್ ಈಸ್ ಈಕ್ವಲ್ ಟು 2 ಘಾತ 0 ಅಂದ್ರೆ 1 ಪ್ಲಸ್ 2 ಘಾತ 1 ಅಂದ್ರೆ 2, 2 ಘಾತ 2 ಅಂದ್ರೆ 4, 5 ಘಾತ 0 ಅಂದ್ರೆ 1, 5 ಘಾತ 1 ಅಂದ್ರೆ 5, 5 ಘಾತ 2 ಅಂತಂದ್ರೆ 25. ಈಗ ಕೂಡಿಸಿ ಮತ್ತೆ ಆಮೇಲೆ ಗುಣಿಸಿ. 4 2 6, 6 1 7. ಇನ್ನು ಇದನ್ನು ಕೂಡಿಸಿದಾಗ 25 5 30 ಪ್ಲಸ್ 1 31. ಈ ಗುಣಾಕಾರ ಮಾಡ್ರಿ. 7 1 7, 7 3 21 ಅಂದ್ರೆ 217. ಥರ್ಡ್ ಆಪ್ಷನ್ ಕರೆಕ್ಟ್. ಈಗ ಆಕ್ಚುಲ್ ಆಗಿ ಅದರ ಫ್ಯಾಕ್ಟರ್ಸ್, ಅದರ ಅಪವರ್ತನಗಳನ್ನು ಕಂಡುಹಿಡಿದು ಕೂಡಿಸೋಣ ಒಂದ್ಸರಿ. ಅಂದ್ರೆ ಜಸ್ಟ್ ವೆರಿಫೈ ಮಾಡ್ತಾ ಇರೋದು ಅಷ್ಟೇ. ಹಾಗಾದ್ರೆ 100ರ ಅಪವರ್ತನಗಳು ಯಾವ್ಯಾವು ಅಂತ ಫಸ್ಟ್ ಬರಿಬೇಕು ನಾವು. ಯಾವ್ಯಾವ ಅಪವರ್ತನಗಳು ಅಂತಂದ್ರೆ 1 2 4 5 6 ಆಗಲ್ಲ, 7 ಆಗಲ್ಲ, 8 ಆಗಲ್ಲ, 1 100ಲೆ, 2 50ಲೆ, 4 25ಲೆ, 5 20ಲೆ 100, ಆಮೇಲೆ 6 7 8 10 ಆಗ್ತದೆ ನೋಡಿ ಡೈರೆಕ್ಟ್ ಆಗಿ 10 10ಲೆ 100. ಸೊ ಇಷ್ಟು ಮಾತ್ರ ಫ್ಯಾಕ್ಟರ್ಸ್ ಇರೋದು. ಬಟ್ ಇಲ್ಲಿ ರಿಪೀಟ್ ಆಯ್ತಲ್ಲ, ಓಕೆ, ಇಷ್ಟು ಫ್ಯಾಕ್ಟರ್ಸ್ ಇರೋದು. ಈಗ ಒಂದೊಂದೇ ಆಡ್ ಮಾಡಿ ನೋಡೋಣ. ಇದು 100, ಇವೆರಡು ಸೇರಿದ್ರೆ 150, 150 ಇದು 175, 175 ಇದೊಂದು 5 ಸೇರಿದ್ರೆ 170, 180, 180ಕ್ಕೆ ಇದೊಂದು 20 ಸೇರಿದ್ರೆ 200 ಆಯ್ತು, 200ಕ್ಕೆ ಇದೊಂದು 10 ಸೇರಿದ್ರೆ 210, 210 ಇದು 4 2 6 1 7 ನೋಡ್ರಿ 217, 217. ಸೊ ಈ ರೀತಿ ನಾವೇನ್ ಮಾಡ್ಬೋದು ಅಂದ್ರೆ ಮೊತ್ತ ಕಂಡುಹಿಡಿಬಹುದು. 22, 54, 135 ಮತ್ತು 198ರ ಲಸಾ ನೋಡ್ರಿ. ಅವಿಭಾಜ್ಯ ಅಪವರ್ತನ ಏನಿದೆಯಲ್ಲ ಅದೇ ರೀತಿ ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಎಲ್ಲ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನು ಬರೆದು ಆಮೇಲೆ ಏನ್ ಮಾಡೋಣ, ಅದನ್ನ ಲಸಾ ಕಂಡುಹಿಡಿಯೋಣ. 22 ಫಸ್ಟ್ 2 11ಲೆ 22. ಸೊ 22ನ್ನ 2 ಇಂಟು 11 ಇಷ್ಟು ಮಾತ್ರ ಬರೆಯಕ್ಕಾಗದು. ಇನ್ನು 54 ಬನ್ನಿ. 2 4 2 7 14, 3 9 27, 3 3 9, 3 1 3. ಸೊ 54ನ್ನ ಏನಂತ ಬರಿಬೋದು ಅಂದ್ರೆ 2 ಇಂಟು 3 ಘಾತ 3 ಅಂತ ಬರಿಬೋದು. ನೋಡಿ 3 ಅನ್ನೋದು 3 ಸಾರಿ ಇದೆ ಅದಕ್ಕೆ. ಇನ್ನು 135ಕ್ಕೆ ಬಂದ್ರೆ ಇದನ್ನ ಫಸ್ಟ್ 3ರಿಂದನೇ ಮಾಡೋಣ. 3 4 12, 3 5 15. ಇನ್ನು 3ರಿಂದ ಹೋಗ್ತದೆ. 3 1 3, 3 5 15. ಇನ್ನೂ ಹೋಗುತ್ತೆ 3 5 15, 5 1 5. ಹಾಗಾಗಿ 135ನ್ನ ಏನಂತ ಬರಿಬಹುದು, 3ರ ಘಾತ 3 ಇಂಟು 5ರ ಘಾತ 1 ಅಥವಾ 5 ಅಂತ ಬರಿಬಹುದು. ಲಾಸ್ಟ್ 198ಕ್ಕೆ ಬನ್ನಿ. 198 2ರಿಂದ ಹೋಗ್ತದೆ. 2 9 18, 2 9 18. ಈಗ 3ರಿಂದ ಹೋಗ್ತದೆ. 3 3 9, 3 3 9. ಮತ್ತೊಮ್ಮೆ ಹೋಗ್ತದೆ 3 11ಲೆ, ದೇರ್ಫೋರ್ ಲಾಸ್ಟ್ 11. ಈಗ 198 ತಗೊಂಡ್ರೆ ಅದನ್ನ 2 ಇಂಟು 3ರ ಘಾತ 2 ಇಂಟು 11 ಅಂತ ಬರಿಬಹುದು. ಲಸ ಅಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಸಂಖ್ಯೆಗಳ ಹೈಯೆಸ್ಟ್ ಪವರ್ ಅನ್ನ ನಾವು ಪ್ರಾಡಕ್ಟ್ ಅಲ್ಲಿ ಬರಿಬೇಕು. ಎಲ್ಲಾ ಅಂಕಿಗಳನ್ನು ತಗೋಬೇಕು, ಎಲ್ಲ ಸಂಖ್ಯೆಗಳನ್ನ ತಗೋಬೇಕು. ಇಲ್ಲಿ ನೋಡಿದ್ರೆ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಟರ್ಮ್ ಇಲ್ಲ. 2 ಅನ್ನೋದು ಇಲ್ಲ ಅಂತಂದ್ರೆ ಅಲ್ಲಿ ಇರುತ್ತೆ. ಯಾವ ರೀತಿ ಇರುತ್ತೆ ಅಂದ್ರೆ 2 ಘಾತ 0 ಅಂತ ಇರ್ತದೆ. ಸೊ ಇದರಲ್ಲಿ ಹೈಯೆಸ್ಟ್ ಟರ್ಮ್ ಯಾವುದು? 2 ಘಾತ 1, 2 ಘಾತ 1, 2 ಘಾತ 0, 2 ಇದೆ. ಹಾಗಾಗಿ ಲಸ ಮಸ ಅಂದ್ರೆ ಲೋಯೆಸ್ಟ್ ತಗೋಬೇಕು, ಲಸ ಅಂದ್ರೆ ಹೈಯೆಸ್ಟ್ ತಗೋಬೇಕು ಇಲ್ಲಿ. ಸೊ 2 ಘಾತ 1 ಅನ್ನೋದು ಹೈಯೆಸ್ಟ್ ಟರ್ಮ್, ಹೈಯೆಸ್ಟ್ ಪವರ್. ಹಾಗಾಗಿ ಫಸ್ಟ್ 2 ತಗೋಬೇಕು. ನೆಕ್ಸ್ಟ್ ಈಗ 2 ಅನ್ನೋದು ಮುಗೀತು, 2ರದ್ದು ಮುಗೀತು ಕೆಲಸ. ನೆಕ್ಸ್ಟ್ ಯಾವ ನಂಬರ್ ಇದೆ ಅಂದ್ರೆ 3 ಇದೆ. ಇಲ್ಲಿ 3 ಘಾತ 2 ಇದೆ, 3 ಘಾತ 3 ಇದೆ. ಇಲ್ಲಿ 3 ಅನ್ನೋ ಟರ್ಮ್ ಇಲ್ಲ ಅಂತಂದ್ರೆ ಅಲ್ಲಿ ಇರುತ್ತೆ. ಏನಂತ ಇರ್ತಂದ್ರೆ 3 ಘಾತ 0 ಅಂತ ಇರ್ತದೆ. ಹಾಗಾಗಿ ಈ ನಂಬರ್ಗಳಲ್ಲಿ ಹೈಯೆಸ್ಟ್ ಪವರ್ ಯಾವುದು ಅಂದ್ರೆ 3 ಘಾತ 3 ಅಂದ್ರೆ 3 ಘಾತ 3 ಆಯ್ತು. ಈಗ 3 ಕೆಲಸ ಮುಗೀತು. ಮತ್ತೆ ಯಾವ ನಂಬರ್ ಇದೆ ಅಂತಂದ್ರೆ 5 ಇದೆ ನೋಡಿ. ಇಲ್ಲಿ 5 ಘಾತ 1 ಇದೆ, ಇಲ್ಲಿ ಇಲ್ಲ ಅಂತಂದ್ರೆ ಅಲ್ಲಿ ಇರುತ್ತೆ. ಯಾವ ರೀತಿ ಇರುತ್ತೆ ಅಂದ್ರೆ 5 ಘಾತ 0 ಅಂತ ಇರುತ್ತೆ. ಇಲ್ಲೂ ಇಲ್ಲ ಅಂದ್ರೆ ಇಲ್ಲಿ 5 ಘಾತ 0 ಅಂತಾನೆ ಇರ್ತದೆ. ಇಲ್ಲೂ ಇಲ್ಲ ಅಂದ್ರೆ 5 ಘಾತ 0 ಅಂತ ಇರ್ತದೆ. ಹಾಗಾಗಿ ಇಷ್ಟರಲ್ಲಿ ಹೈಯೆಸ್ಟ್ ಪವರ್ ಎಷ್ಟಿದೆ ಅಂತಂದ್ರೆ 5 ಘಾತ 1 ಅಂತ ಇದೆ. ಇನ್ನು ಅದ್ ಬಿಟ್ರೆ ಲಾಸ್ಟ್ ಉಳಿಯೋದು 11. ನೋಡಿ ಇಲ್ಲಿ 11 ಘಾತ 1 ಇದೆ, ಇಲ್ಲಿ 11 ಘಾತ 0,
ಇಲ್ಲಿ 11 ಇಲ್ಲಿ 11 ಸೊ ಇಷ್ಟರಲ್ಲಿ ಹೈಯೆಸ್ಟ್ ಯಾವುದು ಅಂತಂದ್ರೆ 11 ಸೊ ಇದೇನಾಗಿರುತ್ತೆ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಲಸ ಆಗಿರ್ತದೆ. ಸೊ ಇದು ಎಲ್ಲಿದೆ ಹುಡುಕಿ, ಅದು ಕರೆಕ್ಟ್ ಆನ್ಸರ್ ಆಗಿರ್ತದೆ. 2 ಅಂತ ಇರೋದು ಒಂದೇ ಆಪ್ಷನ್, ಇದೊಂದೇ ಆಪ್ಷನ್. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. 2 3 5 11 ಸೊ ಅದು ನಮಗೆ ಬೇಕಾಗಿರೋಂಥ ಆಪ್ಷನ್. ಸೊ ಥರ್ಡ್ ಆಪ್ಷನ್ ಕರೆಕ್ಟ್.